ದೇಶ ವಿರೋಧಿ ಚಟುವಟಿಕೆ ಮಾಡುವವರಿಗೆ ರಾಜ್ಯ ಸರ್ಕಾರ ಕುಮ್ಮಕ್ಕು ನೀಡುತ್ತಿದೆ. ನಗರದಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ. ದ್ವೇಷದ ರಾಜಕಾರಣ ಹಾಗೂ ದೇಶ ವಿರೋಧಿ ಚಟುವಟಿಕೆ ಮಾಡುವವರಿಗೆ ರಾಜ್ಯ ಸರ್ಕಾರ ಕುಮ್ಮಕ್ಕು ನೀಡುತ್ತಿದೆ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಂಗಳವಾರ ಸಂಜೆ 7 ಗಂಟೆ ಸಮಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಇರುವುದು ಭಾರತ ದೇಶದಲ್ಲಿ, ಇದು ನಮ್ಮ ಸ್ವಂತ ನೆಲ. ಬೇರೆ ದೇಶದ ಪರವಾಗಿ ಘೋಷಣೆಗಳು ಕೂಗಿರುವವರು ಅವರೆಲ್ಲರೂ ಇಲ್ಲಿ ಕೇವಲ ಬಾಡಿಗೆದಾರರು. ಇಂತಹ ದೇಶದ್ರೋಹಿಗಳನ್ನು ನಮ್ಮ ದೇಶದಿಂದ ಓಡಿಸಬೇಕು. ನಿಮಗೆ ದೇಶದ ಮೇಲೆ ಸ್ವಲ್ಪನಾದರೂ ಅಭಿಮಾನ ಇದ್ದರೆ ನಮ್ಮ ರಾಷ್ಟ್ರಧ್ವಜವನ್ನು ಪ್ರದರ್ಶಿಸಿ ನಮ್ಮ ಅಭಿಮಾನವನ್ನು ಮೆರೆಯಿರಿ. ಅದನ್ನು ಬಿಟ್ಟು ಬೇರೆ ಯಾವುದೋ ದೇಶದ ಪರವಾಗಿ ನಿಲ್ಲುವುದು ಹೆತ್ತ ತಾಯಿಗೆ ದ್ರೋಹ ಬಗೆದಂತೆ. ನಾಗಮಂಗಲ, ಭಟ್ಕಳ ಹಾಗೂ ಕೋಲಾರದಲ್ಲಿ ನಡೆದ ಘಟನೆಗಳಿಗೆ ಕಾಂಗ್ರೆಸ್ ಸರ್ಕಾರ ನೇರ ಹೊಣೆ ಎಂದು ಆರೋಪಿಸಿದ್ದಾರೆ. ಈ ರೀತಿ ದೇಶ ವಿರೋಧಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಒಂದು ದಿನ ಸಹ ಅಧಿಕಾರದಲ್ಲಿ ಇರುವುದಕ್ಕೆ ನಾಲಾಯಕು ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಹಸುಗಳ ಮೇಲೆ ಆಸಿಡ್ ಹಾಕ್ತಾರೆ, ಅದನ್ನು ಕೇಳೋರಿಲ್ಲ. ಆಸಿಡ್ ಹಾಕಿದವ್ರು ಯಾರು ಅಂತ ಹೇಳ್ಬಿಟ್ಟು ಹೇಳಿ ಅದನ್ನು ತನಿಖೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಂಥವ್ರು ಇಲ್ಲ. ಇವತ್ತು ಇಲ್ಲಿ ಯಾರು ಯಾವ ಫ್ಲಾಗ್ ಬೇಕಾದ್ರೂ ಹಾಕ್ಕೋಬೋದು. ಆಟಗಳೆಲ್ಲ ಹಾಕೊಂಡು ಸುತ್ತಾ ಇದ್ದಾರೆ, ಎಲ್ಲದ್ರೆ ಫ್ಲಾಗ್ಗಳು ಕಟ್ಟಿದ್ದಾರೆ. ಈ ದೇಶದ ಫ್ಲಾಗ್ ಕಟ್ಟ್ರಿ. ಈ ದೇಶದ ಋಣ ತೀರಿಸ್ಕೊಬೇಕು ನೀವು. ಈ ದೇಶದ ಋಣ ತೀರಿಸ್ಕೊಬೇಕು ನೀವು. ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥವ್ರು. ಈ ದೇಶದ ಋಣ ತೀರಿಸ್ಕೊಂತ ಕೆಲಸ ಬಿಟ್ಟು ನೀವು ಹೋಗಿ ಯಾರು ಅಸದುದ್ದೀನ್ ಓವೈಸಿ ಹೇಳ್ದ ಅಂತ ಹೇಳ್ಬಿಟ್ಟು ಹೇಳಿ ಪ್ಯಾಲಿಸ್ತಾನ್ ಪರವಾಗಿ ನೀವು ಜಯ ಘೋಷಣೆಗೆ ಹೋಗಂಥದ್ದು, ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗಂಥದ್ದು, ಅದನ್ನೆಲ್ಲ ದಯವಿಟ್ಟು ಇಲ್ಲಿ ಯಾರ್ಯಾರು ಮಾಡ್ತಾ ಇದ್ದೀರಿ ದಯವಿಟ್ಟು ದೇಶ ಬಿಟ್ಟು ತೊಲಗಿ ನೀವು.